ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮೆಲ್ಲ ಕನ್ನಡಿಗರಿಗೆ ಹೊಸ ವರ್ಷ ಹಬ್ಬದ ಶುಭಾಶಯಗಳು. ಗೆಳೆಯರೆ, ಇವತ್ತು ನಾನು ಹೇಳ್ತಿರೋಂಥ ಇನ್ಫಾರ್ಮೇಷನು ಇದು ಓನ್ಲಿ ಎ ಪ್ರಾಬಬಲ್ ಡೇಟ್ಸ್ ಆಗಿರುತ್ತೆ, ನಾಟ್ ಎಕ್ಸಾಕ್ಟ್ ಡೇಟ್ಸ್ ವಿತ್ ರೆಸ್ಪೆಕ್ಟ್ ಟು ದ KEA ಅಥಾರಿಟಿ. ಓಕೆ, ಅವ್ರು ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ ಇದನ್ನು. ಬಟ್ ಇದು ನಮ್ಮ ಅನಿಸಿಕೆ ಹಾಗೂ ನಮ್ಮ ಈ ಎಲೆಕ್ಷನ್ಸ್ ನಡೀತಿರೋ ಕಾರಣದಿಂದ ಎಲ್ಲರೂ ತುಂಬ ಜನ ಫೋನ್ ಮಾಡಿಬಿಟ್ಟು ಸರ್ KPCL ರಿಸಲ್ಟ್ಸ್ ಯಾವಾಗ, MSL ಯಾವಾಗ ರಿಸಲ್ಟ್ಸು, ವೇರಿಯಸ್ 4 ನಿಗಮ ಮಂಡಳಿಗಳದ್ದು ರಿಸಲ್ಟ್ಸ್ ಯಾವಾಗ, KSFCದು ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಕುರಿತು ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೊಂದು ಜಸ್ಟ್ ಒಂದು ಓವರ್ ವ್ಯೂ ಆಫ್ ಕ್ಲಾರಿಟಿ ಗೊತ್ತಾಗಲಿ ಏನು ನಡೀತಾ ಇದೆ ಸಿಸ್ಟಮಲ್ಲಿ. ಸೊ ನಮಗೆ ರಿಸಲ್ಟ್ಸ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಗೆಳೆಯರೆ, ದ ರಿಸಲ್ಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಯಾವುದರಲ್ಲಿ KEA ಕಂಡಕ್ಟ್ ಮಾಡಿರೋಂತಹ ಎಕ್ಸಾಮ್ಸು, ದ ರಿಸಲ್ಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇನ್ KEA ಈಗಾಗಲೇ ಹಲವಾರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್, ಈಗ ತುಂಬ ಜನ ಕಾಯ್ತಾ ಇರುವಂತಹ ಡಿಪಾರ್ಟ್ಮೆಂಟ್ಸ್ ಯಾವುದು ಅಂತಂದರೆ, ಫಸ್ಟ್ ನಡೆದಿರುವಂತಹ ಎಕ್ಸಾಮು ನಮ್ಮ 4 ಕಾರ್ಪೊರೇಷನ್ಸ್ ರಿಸಲ್ಟ್ಸ್ ಯಾವಾಗ ಅಂತ, 4 ನಿಗಮ ಮಂಡಳಿಗಳ ರಿಸಲ್ಟ್ಸ್ ಯಾವಾಗ ಅಂತ. 4 ನಿಗಮ ಮಂಡಳಿಗಳು ಯಾವುವು? MSIL, KSEDC, KFCSC ಹಾಗೂ KBC WWD ಡಿಪಾರ್ಟ್ಮೆಂಟ್ಸ್. ಈ ಡಿಪಾರ್ಟ್ಮೆಂಟಿನ ಎಕ್ಸಾಮ್ಸು ನಮ್ಮ ಅಕ್ಟೋಬರಲ್ಲಿ ನಡೆದಿದೆ. ಈ ಎಕ್ಸಾಮ್ಸಿನ ರಿಸಲ್ಟ್ಸು ಯಾವಾಗ ಬರುತ್ತೆ ಅಂತ ಅಂದರೆ, ಅಪ್ರಾಕ್ಸಿಮೇಟ್ ಆಗಿ ಡೇಟ್ ಹೇಳ್ತಾ ಇದ್ದೀನಿ, ಇದು ನಾಟ್ ಫಾರ್ ಶ್ಯೂರ್ ಬಟ್ ಇಟ್ಸ್ ಜಸ್ಟ್ ಆನ್ ಅಪ್ರಾಕ್ಸಿಮೇಟ್ ಡೇಟ್. ಈ ಎಲೆಕ್ಷನ್ ನಾವು ಮೇ ಫಸ್ಟ್ ವೀಕಲ್ಲಿ ಮುಗಿಸ್ತಾ ಇದ್ದೀವಿ. ಅಂದರೆ ನಮ್ಮ ಓಟಿನ ಹಕ್ಕನ್ನು ಮೇ 7ನೇ ತಾರೀಕು ಮುಗಿಸ್ತಿರೋ ಕಾರಣದಿಂದ, ಮೇ 7 ಇರೋದ್ರಿಂದ, ಅದಾದ ನಂತರ ಯಾವುದೇ ಡಿಪಾರ್ಟ್ಮೆಂಟ್ಸ್ಗೆ ಒತ್ತಡ ಇರಲ್ಲ. ಯಾಕಂತಂದರೆ ಈ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಯಾರೇ ಇರ್ತಾರೆ ಎಲ್ಲರೂ ಈಗ ಎಲೆಕ್ಷನ್ನಲ್ಲಿ ಭಾಗವಹಿಸಿರ್ತಾರೆ. ಅಂದರೆ ಎಲೆಕ್ಷನಲ್ಲಿ ಅವರವರ ಕೆಲವು ಕೆಲಸಗಳನ್ನು ಕೊಟ್ಟಿರ್ತಾರೆ. ಸೆಕ್ಟರ್ ಆಫೀಸರ್ ಇರ್ಬೋದು ಅಥವಾ ರೀಜನಲ್ ಆಫೀಸರ್ಸ್ ಇರ್ಬೋದು, ಹಾಗೆ ನೇಮಕ ಮಾಡಿರ್ತಾರೆ. ಅವರು ಅದನ್ನು ಟೆಂಪ್ರವರಿಯಾಗಿ ಕೆಲಸವನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಆದ ಕಾರಣದಿಂದ ಈ ಮೇ 7 ಎಲೆಕ್ಷನ್ ವೋಟಿಂಗ್ ಆಗಿದ ನಂತರ, ಓಕೆ, ಅದು ಸೆಕೆಂಡ್ ಫೇಸ್ ಏನು ನಾವು ಕರಿತೀವಿ, ಸೆಕೆಂಡ್ ಫೇಸ್ ಮೇ 7 ಇರೋದ್ರಿಂದ ಅದು ಮುಗಿದ ನಂತರ ಆಫ್ಟರ್ ಕಂಪ್ಲೀಷನ್ ನಮ್ಮ ಎಲ್ಲ ನಿಗಮ ಮಂಡಳಿಗಳ ವರ್ಕರ್ಸ್ ಏನಿದ್ದಾರೆ ಅಥವಾ ಎಂಪ್ಲಾಯೀಸ್ ಏನಿದ್ದಾರೆ ಎಲ್ಲರೂ ಫ್ರೀ ಆಗ್ತಾರೆ. ಅದಾದ ನಂತರ ನಮ್ಮ ಅಪ್ರಾಕ್ಸಿಮೇಟ್ ಡೇಟ್ ಫಾರ್ 4 ಕಾರ್ಪೊರೇಷನ್ ರಿಸಲ್ಟ್ಸನ್ನು ನಾವು ಮೇ 3 ಅಥವಾ ಮೇ 4 ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಇದೇ ಥರ ನಮ್ಮ ಇನ್ನು ಬೇರೆ ಡಿಪಾರ್ಟ್ಮೆಂಟ್ಸ್, ಯಾಕಂದರೆ ಫಸ್ಟ್ ನಡೆದಿರುವಂತಹ ಎಕ್ಸಾಮು 4 ನಿಗಮ ಮಂಡಳಿಗಳು, ಅದಾದ ನಂತರನೇ ನಡೆದಿರೋದು KSFC ಯಾವತ್ತು ನಡೆದಿತ್ತು? 17ನೇ ತಾರೀಕು ನಡೆದಿತ್ತು, ಜಸ್ಟ್ 1 ಡೇ ಬಿಫೋರ್ KPCL ಎಕ್ಸಾಮು. ಓಕೆ, ಈ KSFC ರಿಸಲ್ಟ್ಸು ಸಹ, ಅಂದರೆ ರಿಸಲ್ಟ್ಸ್ ಅಂತಂದರೆ ಈಗ ಅವರು ಎಲ್ಲ ನಿಗಮ ಮಂಡಳಿಗಳೇ ಏನು ಬಿಟ್ಟಿದ್ದಾರೆ, ನಿಮ್ಮ ಕೀ ಆನ್ಸರ್ಸ್ ಪ್ರಕಾರ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಓಕೆ, ನಿಮ್ಮ ಕೀ ಆನ್ಸರ್ಸನ್ನು ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಅದಷ್ಟೇ ಬಿಟ್ಟಿರೋದು. MSIL ಕಡೆ ಬಂದಾಗ ನಿಮ್ಮ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ ಗೆಳೆಯರೆ. ಓಕೆ, ಸ್ಕೋರ್ ಲಿಸ್ಟ್, ಬಟ್ ಎಲ್ಲಾರ್ದು ಲಿಸ್ಟ್ ಬಿಟ್ಟಿಲ್ಲ. ಇದು ಒಂದು ವೆರಿ ಕ್ಲಿಯರ್. ತುಂಬ ಜನ ನನಗೆ ಕೇಳಿದ್ದಾರೆ, ಸರ್ ಎಲ್ಲಾರ್ದು ಲಿಸ್ಟ್ ಇದ್ದರೆ ನಮಗೆ PDF ಅನ್ನು ಕಳಿಸಿ ಅಂತ. ಎಲ್ಲರ ಲಿಸ್ಟನ್ನು ಅವರು ಅನೌನ್ಸ್ ಮಾಡಿಲ್ಲ. ಇಂಡಿವಿಜುವಲ್ ಆಗಿ ನೋಡ್ಕೊಳ್ಳೋ ಅಂತಹ ಫೆಸಿಲಿಟಿ ಮಾತ್ರನೇ ಮಾಡಿಕೊಟ್ಟಿದ್ದಾರೆ. ಇಂಡಿವಿಜುವಲ್ ರಿಸಲ್ಟ್ಸ್ ಮಾತ್ರ. ಅವರು ರೀಸೆಂಟಾಗೂ ಒಂದು ಲಿಂಕನ್ನು ಬಿಟ್ಟಿದ್ರು, ಅಲ್ಲಿ ನಿಮ್ಮ ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನು, ರಿವೈಸ್ಡ್ ಸ್ಕೋರನ್ನು ನೋಡ್ಕೊಳ್ಳಿ ಅಂತೇಳಿ. ಈಗ ಅವರು ನೆಕ್ಸ್ಟು ಮಾಡಬೇಕಿರೋಂಥ ಕೆಲಸ ಲಿಸ್ಟನ್ನು ರೆಡಿ ಮಾಡಿ ಕಳಿಸ್ಬೇಕು. ಒಂದು ಲಿಸ್ಟ್, ಕಂಪ್ಲೀಟ್ ಲಿಸ್ಟ್. ಓಕೆ, ಕಂಪ್ಲೀಟ್ ಲಿಸ್ಟನ್ನು ರೆಡಿ ಮಾಡಿ ಕಳಿಸ್ಬೇಕಾಗುತ್ತೆ. ಹಾಗೂ ನಮಗೆ ಪ್ರಾವಿಷನಲ್ ಲಿಸ್ಟನ್ನು ಸಹ ಬಿಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಈಚ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್. ಅವರವರ ಪೊಸಿಷನ್ಸ್, ಯಾವ್ಯಾವ ಪೊಸಿಷನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಬಿಟ್ಟು ಆ ಪೊಸಿಷನ್ಸ್ಗೆ ಅವರು ಪ್ರಾವಿಷನಲ್ ಲಿಸ್ಟನ್ನು ಅನೌನ್ಸ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಈ KSFCಗೆ ಬಂದಾಗ, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಏನಿದೆಲ್ಲ, ಇದರಲ್ಲಿ ಕೀ ಆನ್ಸರ್ಸ್ ಮಾತ್ರ ಬಿಟ್ಟಿದ್ದಾರೆ, ರಿವೈಸ್ಡ್ ಕೀ ಆನ್ಸರ್ಸ್ ಸಹ ಬಿಟ್ಟಿದ್ದಾರೆ. ಓಕೆ, ನೀವು ಆಲ್ರೆಡಿ ನಿಮ್ಮ ಎಲ್ಲ ರಿವೈಸ್ಡ್ ಕೀ ಆನ್ಸರ್ಸನ್ನು ನೋಡ್ಕೊಂಡಿರ್ತೀರ. ಬಟ್ ಈಗ ಅವರು ಮೆರಿಟ್ ಲಿಸ್ಟ್ ಅಥವಾ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸ್ಕೋರನ್ನು ನೀವು ಪಡೆದಿದ್ದೀರಾ ಅನ್ನೋದು ಲಿಸ್ಟನ್ನು ಬಿಡಬೇಕಾಗಿರುತ್ತೆ. ಇದನ್ನು ನಾವು ಪ್ರಾಬಬಲ್ ವೀಕ್ಸ್ ಬಂದು ಜೂನ್ 2nd ವೀಕ್ ಅಥವಾ ಜೂನ್ 3rd ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ,
ಇದ್ರ ಒಳಗಡೆನೂ ಬರ್ಬೋದು ಗೆಳೆಯರೆ. ನಾವು ಜಸ್ಟ್ ಇದನ್ನ ಗೆಸ್ ಮಾಡಿಬಿಟ್ಟು ಹೇಳ್ತೀರಾ ಅಂತಹ ಒಂದು ಪ್ರಾಬಬಲ್ ಡೇಟ್ಸ್. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲಸಗಳಿಗೆ ಜಾಯ್ನ್ ಆಗ್ಬೇಕಂತೇಳಿ. ಓಕೆ, ಈ KSFCದು ಏನಿದೆ ಅಂತಂದ್ರೆ, ಈ ಲಿಸ್ಟ್ ಬಿಟ್ಟಿದ ನಂತರ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಓಕೆ, ಇಂಟರ್ವ್ಯೂ ಇರುತ್ತೆ. 1:3 ಕಾಲ್ ಮಾಡ್ತಾರೆ. ಒಂದು ಪೋಸ್ಟ್ ಇದೆ ಅಂತಂದ್ರೆ ಅದಕ್ಕೆ 3 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಇಂಟರ್ವ್ಯೂ ಅಲ್ಲಿ ನಿಮ್ಮ ಇಂಜಿನಿಯರಿಂಗ್ ಪರ್ಸೆಂಟೇಜ್ ಅಲ್ಲಿರುವಂತಹ 12.5% ತಗೋತಾರೆ, ಪ್ಲಸ್ ಇಂಟರ್ವ್ಯೂ ಅಲ್ಲಿ 12.5% ತಗೋತಾರೆ. ಇವಾಗ ನೀವು ಬರ್ತಿರೋಂತಹ ಈ ಎಕ್ಸಾಮ್ ಅಲ್ಲಿ ನಿಮಗೆ ಬರೀ 75% ಅಷ್ಟು ಮಾತ್ರನೇ ಕನ್ಸಿಡರ್ ಆಗುತ್ತೆ. 75% ಮಾತ್ರ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ರಿಮೈನಿಂಗ್ 12.5% ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಬಂದಿರೋಂತಹ ಸ್ಕೋರು ಹಾಗೂ ಇನ್ನೂ 12.5% ನಿಮ್ಮ ಇಂಟರ್ವ್ಯೂ ಅಲ್ಲಿ ಕನ್ಸಿಡರ್ ಮಾಡ್ಕೋತಾರೆ. ಹೀಗೆ ಮಾಡ್ತಾ ನಿಮಗೆ 100% ಟೋಟಲ್ ಆಗಿ ಮೀಟ್ ಆಗುತ್ತೆ. ಇದಾದ ನಂತರ ಫೈನಲ್ ಲಿಸ್ಟ್ ಏನು ಬಿಡ್ತಾರೆ, ಅದು ನಿಮಗೆ ಬರುವಂತಹ ಡೇಟು ಮೇ ಬಿ ಅಕ್ಟೋಬರ್ ನವಂಬರ್ ಆಗ್ಬೋದು. ಯಾಕಂತಂದ್ರೆ ಜೂನಲ್ಲಿ ರಿಸಲ್ಟ್ಸ್ ಬಿಟ್ಟರು ಅಂತಂದ್ರೆ ನಿಮಗೆ ಅಲ್ಲಿಂದ ಒಂದು 3 months ಡ್ಯೂರೇಷನ್ ಅಲ್ಲಿ ಅವ್ರು ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರನೇ ನಿಮಗೆ ಇಮಿಡಿಯೇಟ್ ಆಗಿ ಇನ್ನು 1 month ಅಲ್ಲಿ ಎಕ್ಸಾಮಿನ ರಿಸಲ್ಟ್ಸ್ ಅನ್ನು ಬಿಡ್ತಾರೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ಈ KSFC ಟೈಮ್ ತಗೊಳುತ್ತೆ. ಅದೇ ತರ 4 ನಿಗಮ ಮಂಡಳಿಗಳಲ್ಲಿ ಈಗ ಆ ತರ ವೆಯ್ಟ್ ಮಾಡೋದೇನಿಲ್ಲ. ನಿಮಗೆ ಈಗ ಅಲ್ಲಿ ಬರುವಂತಹ ಲಿಸ್ಟು ಫೈನಲ್ ಆಗಿರುತ್ತೆ. ಆ ಪ್ರಾವಿಷನಲ್ ಲಿಸ್ಟ್ನ ತಗೊಂಡು ನೀವು ನಿಮ್ಮ ನೆಕ್ಸ್ಟ್ ಸಿಂಧುತ್ವ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ನ ಮಾಡ್ಕೋಬೇಕಾಗುತ್ತೆ. ಪ್ರಾವಿಷನಲ್ ಲಿಸ್ಟ್ ಆದ ನಂತರ ನಿಮಗೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಲಿಸ್ಟ್ ಆಗಿದ್ದೆ ಸಿಂಧುತ್ವ ಪ್ರಾಸೆಸ್ ಅಥವಾ ಕೌನ್ಸಿಲಿಂಗ್ ಏನಾದ್ರು ಇದ್ರೆ ಕೌನ್ಸಿಲಿಂಗ್ ಪ್ರಾಸೆಸ್ ನಡೆಯುತ್ತೆ. ಆದಮೇಲೆ ನಿಮ್ಮ ಆರ್ಡರ್ ಕಾಪೀಸನ್ನು ಇಶ್ಯೂ ಮಾಡ್ತಾರೆ. ಓಕೆ, ಇದೆಲ್ಲ ನಿಮಗೆ ಆಗೋದ್ರಲ್ಲಿ ಮೇ ಬಿ ಒಂದು 3 months ಆಗ್ಬೋದು. ಮೇನಿಂದ ಪ್ಲಸ್ 3 months, ಜೂನ್ ಜುಲೈ ಆಗಸ್ಟ್ ತನಕ ಹೋಗ್ಬೋದು. ಓಕೆ, ಆಗಸ್ಟಿಂದ ಸೆಪ್ಟೆಂಬರ್ ಅಂತ ಅನ್ಕೊಳ್ಳಿ. ಓಕೆ, ಈಗ ಇನ್ನೂ ಒಂದು ಡಿಪಾರ್ಟ್ಮೆಂಟ್ ಯಾವ್ದಂದ್ರೆ KPCL. ಓಕೆ, KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಎಲ್ಲನೂ ಕಾರ್ಪೊರೇಷನ್ಸ್. ಓಕೆ, ಎಲ್ಲ ನಿಗಮ ಮಂಡಳಿಗಳೇ. KPCL ಅಲ್ಲಿ ಬರುವಂತದ್ದು ಈಗ ನಿಮಗೆಲ್ಲ ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಬಟ್ ಮೆರಿಟ್ ಲಿಸ್ಟ್ ಅನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಬೇಕಾಗಿದೆ. ಆ ಮೆರಿಟ್ ಲಿಸ್ಟಿನ ಡೇಟು ಜೂನ್ 2nd ವೀಕ್ ಅಥವಾ 3rd ವೀಕ್. ಯಾಕಂತಂದ್ರೆ KSFC ಬಿಟ್ಟಿದ್ದೆ ಇಮಿಡಿಯೇಟ್ ಆಗಿ ನಿಮಗೆ KPCL ಸಹ ಬಿಡಬೇಕು. ಯಾಕಂತಂದ್ರೆ ಅದು 17ನೇ ತಾರೀಕು ನಡೆದಿದೆ ಅಂದ್ರೆ ಇದು 18ನೇ ತಾರೀಕು ನಡೆದಿರೋ ಅಂತ ಒಂದು ಎಕ್ಸಾಮ್. ಓಕೆ, ಸೊ ಹಾಗಾಗಿ ಯಾವುದರಲ್ಲೂ ಡಿಲೇ ಆಗಲ್ಲ. KPCLದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ. ನಿಮ್ಮ ಸ್ಕೋರ್ ಲಿಸ್ಟ್ ಈಸ್ ಆಲ್ರೆಡಿ ರೆಡಿ ಅಂತ ಕೇಳಿದ್ದಾರೆ. ಓಕೆ, ಹೇಳಿದ್ದಾರೆ. ಜಸ್ಟ್ ಅವ್ರು ಅನೌನ್ಸ್ ಮಾಡೋದಕ್ಕೆ ಈಗ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ, ಲೈಕ್ ಎಲ್ಲ ಎಂಪ್ಲಾಯ್ಸ್ ಏನಿದ್ದಾರೆ, ಅವರೆಲ್ಲರೂ ಎಲೆಕ್ಷನ್ ಡ್ಯೂಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಕಾರಣದಿಂದ ನಿಮ್ಮ ರಿಸಲ್ಟ್ಸ್ ಅನ್ನು ಯಾವುದೇ ಇದರಲ್ಲಿ ಅನೌನ್ಸ್ ಮಾಡತ್ತಾರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ದವರು. ಸೊ ಹಾಗಾಗಿ ನಿಮಗೆ ಇದು ಪ್ರಾಬಬಲ್ ಡೇಟ್ ಆಗಿರುತ್ತೆ ಗೆಳೆಯರೆ. ಇದ್ರ ಒಳಗಡೆನೂ ಬರ್ಬೋದು. ಓಕೆ, ತೊಂದರೆ ಇಲ್ಲ. ಮೇ 7ನೇ ತಾರೀಕು ಆದ ನಂತರನೂ ಬರ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ಒಂದು ಸ್ಕೋರ್ ಲಿಸ್ಟ್ ಬರುತ್ತೆ. ಅದಾದ ನಂತರ PL ಲಿಸ್ಟ್ ಬರಬೇಕು, ಪ್ರಾವಿಷನ್ ಲಿಸ್ಟ್ ಆದ್ಮೇಲೆ ಫೈನಲ್ ಲಿಸ್ಟ್, ಆದ್ಮೇಲೆ ಕೌನ್ಸಿಲಿಂಗ್, ಆದ ನಂತರ ಆರ್ಡರ್ ಕಾಪಿ. ಓಕೆ, ಈ ಫೈನಲ್ ಲಿಸ್ಟ್ ಇಂದ ಕೌನ್ಸಿಲಿಂಗ್ ಒಳಗಡೆ ನೀವೆಲ್ಲರೂ ಸಿಂಧುತ್ವ ಪ್ರಾಸೆಸ್ ಮಾಡಿಸ್ಬೇಕಾಗುತ್ತೆ. ಓಕೆ, ಸಿಂಧುತ್ವ ಪ್ರಾಸೆಸ್ ಅನ್ನು ಮಾಡಬೇಕಾಗುತ್ತೆ ಗೆಳೆಯರೆ. ಓಕೆ, ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷ ಹಬ್ಬದ ಶುಭಾಶಯಗಳು. ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟ್ಸ್ ಬರಲಿ, ಎಲ್ಲರಿಗೂ ನೌಕರಿಯನ್ನು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ, ಅಂಡ್ ಎಲ್ಲರ ಮೇಲೆ ದೇವರ ಕೃಪೆ ಇದ್ದೇ ಇರುತ್ತೆ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ನಿಮ್ಮ ಪ್ರಿಪರೇಷನ್ ಅನ್ನು ನಿಲ್ಲಿಸಬೇಡಿ, ಪ್ರಿಪೇರ್ ಮಾಡ್ತಾ ಇರಿ. ಒಳ್ಳೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಜಾಬ್ ಅನ್ನು ಪಡೆಯಿರಿ ಗೆಳೆಯರೆ. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಹೀಗೆ ನಾನು ಇನ್ನೂ ಹಲವಾರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ಕೊಡ್ತಾನೆ ಇರ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಾನು ಕೊಟ್ಟಿರೋಂಥ ಮಾಹಿತಿ ಲೈಕ್ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ. ಓಕೆ, ಥ್ಯಾಂಕ್ ಯು ಗೈಸ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.